ನಾವು ಸುಮ್ಮನೆ ಇದ್ರು ಅನೇಕರು ಫೋನ್ ಮಾಡಿ ಸರ್ ಮುಂದಿನ ತಿಂಗಳು ಯಾವ ಕಾರ್ಯಕ್ರಮ ಅನ್ನ ಕೇಳೋದಕ್ಕೆ ಅನ್ನಾಗಿಲ್ವಾ? ಇಲ್ಲ, ಈ ತಿಂಗಳು 31ರಂದು ವಿಶೇಷ ಉಪನ್ಯಾಸ, ಅದು ವಿಷ್ಣು ಸಹಸ್ರನಾಮದ ಪಠಣೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರ್ಯಕ್ರಮ ಏನು ಕಾರ್ಯಕ್ರಮ ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಷ್ಟು ಪಾಪ್ಯುಲರ್ ಆಗಿದೆ ಮತ್ತು ಅಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀವಿ. ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಹಾಗೆ ಅದರ ಕಾರ್ಯನಿರ್ವಾಹಕಿಯಾಗಿ ಕೆಲಸ ಮಾಡ್ತಿರುವ ರಾಧಿಕಾ ಅವರಿದ್ದಾರೆ ನಮ್ಮ ಜೊತೆ, ಮತ್ತು ಕುಮಾರಶಾಸ್ತ್ರಿ. ಮಾರ್ಚ್ 31ಕ್ಕೆ ಸಂಜೆ 4:30ರಿಂದ ವಿಷ್ಣು ಸಹಸ್ರನಾಮದ ಉಪನ್ಯಾಸ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಕೆ.ಎಸ್. ಈಶ್ವರಪ್ಪನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ಗ್ಲೋಬಲ್ ಟ್ರಸ್ಟ್ನ ಶಿವಮೊಗ್ಗ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಹೆಚ್ಚಿನ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನೆರವೇರತಕ್ಕಂತಹದ್ದಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಹ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಮಸ್ಕಾರಗಳು. ಹಾಗೆ ವೇದಿಕೆ ಮೇಲೆ ಮುಖ್ಯ ರೂವಾರಿಗಳು ಅಂತಂದ್ರೆ ಸಂದೇಶ್ ಉಪಾಧ್ಯಾಯ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಇದಕ್ಕೆ ಕೈ ಜೋಡಿಸ್ತಿರುವಂತಹ ಅಚ್ಯುತ್ ರಾವ್ ಹಾಗೂ ಶ್ರೀಕಾಂತ್ ರಾವ್ ನಮ್ಮ ಜೊತೆ ಇದ್ದಾರೆ. 31ರ ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನು ನಮ್ಮ ಸಂದೇಶ್ ಉಪಾಧ್ಯಾಯ ಅವರು ನೀಡಲಿದ್ದಾರೆ. ನಂತರ ಗ್ಲೋಬಲ್ ಟ್ರಸ್ಟಿನ ಬಗ್ಗೆ ರಾಮಾಚಾರ್ ಮತ್ತು ರಾಧಿಕಾ. ನಮ್ಮ ಶಿವಮೊಗ್ಗ ನಗರ ಸಾಂಸ್ಕೃತಿಕ ಹಾಗೂ ಧಾರ್ಮಿಕದ ರಾಜಧಾನಿ ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಶಿವಮೊಗ್ಗದ ನಗರ ಪಾಲಿಕೆ ಚುನಾವಣೆಗಳನ್ನು ಬೆಂಗಳೂರು ಬಿಟ್ಟು ಉಳಿದಿದ್ದು ಮಾಡುವ ಯೋಚನೆಯೂ ಕೂಡ ರಾಜ್ಯ ಸರ್ಕಾರಕ್ಕಿಲ್ಲ. ಚುನಾಯಿತ ಪ್ರತಿನಿಧಿಗಳು ಬಂದರೆ ಅವ್ರಿಗೇನೇನು ಸೌಲಭ್ಯಗಳು ಕೊಡಬೇಕು, ಸಾಮಾನ್ಯ ಜನಕ್ಕೆ ಸೌಲಭ್ಯ ಕೊಡ್ತಾರೆ ಅಂತ ಗೊತ್ತಿದ್ರೂ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಸರ್ಕಾರ. ಇದು ಯಾವ ಅಧಿಕಾರಿಗಳ ಕೈಯಲ್ಲೇ ಆಡಳಿತ ನಡೆಸಬೇಕು, ಹೇಳೋದು ಪ್ರತಿದಿನ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಹೇಳ್ತಾರೆ, ಎಲ್ಲ ಪದಗಳು ಬಳಸ್ತಾರೆ. ಆದರೆ ಇವ್ರ ನಡವಳಿಕೆ ಸಂವಿಧಾನವೂ ಇಲ್ಲ, ಪ್ರಜಾಪ್ರಭುತ್ವವೂ ಇಲ್ಲ. ಚುನಾವಣೆ ಮಾಡಿ ಅಂತ ಅನೇಕ ಬಾರಿ ಹೇಳಿದ್ದೀವಿ. ಆ ಪುಣ್ಯಾತ್ಮ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶಿ ಅವ್ರಿಗೇನಾಗಿದೆ ಗೊತ್ತಿಲ್ಲ ನನಗೆ. ಅವ್ರು ದುಬೈಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಗಲಾಟೆ ಆದಾಗ ನಮ್ಮ ಯಾರೋ ಕಾರ್ಯಕರ್ತರು ನಮ್ಮ ಸ್ನೇಹಿತರ ಜೊತೆ ಅವ್ರು ದುಬೈಲಿ ಇರೋದು ಗೊತ್ತಾಯಿತು. ಅವ್ರಿಗೂ ಅಷ್ಟೇ, ನಾವು ಕೋರ್ಟಿಂದ ಆದೇಶ ಆಗಿದೆ, ನೀವೇನಾದರೂ ಕೂಡ ಕಾರ್ಪೊರೇಷನ್ ಚುನಾವಣೆ ನಡೆಸಲಿಲ್ಲ ಅಂತಂದರೆ ಇರೋ ಸೀಮಿತವಾದ ಇದೇ ವಾರ್ಡ್ಗಳಲ್ಲಿ ಅದೇ ರೀತಿ ಇದೇ ಏನಂತಾರೆ ಅದನ್ನು ಮೀಸಲಾತಿ, ಅದೇ ಮೀಸಲಾತಿ ಮಾಡಬೇಕಾಗತ್ತೆ ಅನ್ನೋಂಥ ಮಾತು ಹೇಳಿಬಿಟ್ಟು ಹೋದರು. ಅವ್ರ ಮಾತಿಗೆ ಬೆಲೆನೇ ಇಲ್ಲ. ಸಂಗ್ರೇಶ್ ಚುನಾವಣಾ ಆಯುಕ್ತರು ಅದು ಬಹಿರಂಗವಾಗಿಯೇ ಹೇಳಿ, ನನ್ನ ಕೈಲೂ ಆಗಲ್ಲ, ಇನ್ನು ಕೋರ್ಟ್ಗೆ ಹೋಗೋದ್ರೆ ಬಿಟ್ಟರೆ ದಾರಿ ಇಲ್ಲ, ರಾಜ್ಯ ಸರ್ಕಾರ ಇದಕ್ಕೆ ಗಮನ ಕೊಡೋಕ್ಕಾಗ್ತಾ ಇಲ್ಲ, ನಾನು ನಿಸ್ಸಹಾಯಕ ಹೇಳಿ. ಅವರು ಇಂಥ ಚುನಾವಣಾ ಆಯುಕ್ತರೂ ನಾವು ನೋಡಿರಲಿಲ್ಲ. ಚುನಾವಣೆ ನಡೆಸಬೇಕು ಅನ್ನೋಂಥ ಆಸಕ್ತಿ ಇಲ್ಲದೇ ಇರೋಂಥ ಇಂಥ ಸರ್ಕಾರವೂ ರಾಜ್ಯದಲ್ಲಿ ನಾವು ನೋಡಿರಲಿಲ್ಲ. ಅದೇ ಕಾರಣಕ್ಕೆ ನಾವು ರಾಷ್ಟ್ರಭಕ್ತ ಬಳಗದಿಂದ ಶಿವಮೊಗ್ಗ ಕಾರ್ಪೊರೇಷನ್ನಲ್ಲಿ ಚುನಾವಣೆ ನಡೆಸಲೇಬೇಕು ಅಂತೇಳಿ ಈಗಾಗಲೇ ಕೋರ್ಟಿಗೆ ಹೋಗಿದ್ದೀವಿ. ಮಾರ್ಚ್ 21ನೇ ತಾರೀಕು ಅವರು ರಾಜ್ಯ ಸರ್ಕಾರಕ್ಕೆ, ಚುನಾವಣಾ ಆಯುಕ್ತರಿಗೆ, ಕಮಿಷನರಿಗೆ ಎಲ್ಲರೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮಾರ್ಚ್ 21ನೇ ತಾರೀಕು ಅದರದ್ದು ಕೇಸ್ ಇದೆ, ಅಡ್ಮಿಟ್ ಆಗಿದೆ ಈಗಾಗಲೇ. ರಾಷ್ಟ್ರಭಕ್ತ ಬಳಗದ ಆಶ್ರಯ ಮನೆ ಅಲ್ಲ. ಈಗ ಒಂದೂವರೆ ತಿಂಗಳ ಕೆಳಗೆ ಕಾರ್ಪೊರೇಷನ್ ಕಮಿಷನರ್ನ ಹೋಗಿ ನಾವು ಎಲ್ಲರೂ ಒಂದು 2-2.5 ಸಾವಿರ ಜನ ಹೋಗಿ, ಮುತ್ತಿಗೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದಾಗಿತ್ತು. 2 ತಿಂಗಳು ಸಮಯ ಕೇಳಿದ್ದರು ಅವರು. ಎಲ್ಲ ಬೇಡಿಕೆಗಳು ನಮ್ದು ಏನೇನಿದೆ ಶಿವಮೊಗ್ಗ ನಗರದ ಕುಡಿಯೋ ನೀರಿಂದ ಹಿಡಿದು, ರಸ್ತೆಗಳು ರಿಪೇರಿಗೆ ಮಾಡೋದ್ರಿಂದ ಹಿಡಿದು, ಆಶ್ರಯ ಮನೆಯಿಂದ ಹಿಡಿದು, ಈ ರೀತಿ ಏನೇನಿದ್ದಾವೆ ಎಲ್ಲವೂ ಕೂಡ ನಾನು 2 ತಿಂಗಳಲ್ಲೇ ನಾನು ಮುಗಿಸ್ತೀನಿ ಏನಂತ ಮಾತು. ಈವನ್ DC ಆಫೀಸ್ ಎದುರುಗಡೆ ಇರೋಂಥ ಆಟದ ಮೈದಾನ 2 ತಿಂಗಳೊಳಗೆ ನಮ್ಮ ಸಮಯ ಕೊಡಿ ಎಲ್ಲ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ನಾನೊಂದು ವಾರದ ಕೆಳಗೆ ಬೇರೆ ಯಾವುದೋ ವಿಚಾರಕ್ಕೋಸ್ಕರ ನಾನು ಕಮಿಷನರ್ ಭೇಟಿ ಮಾಡಿದ್ದೆ. ಉಳಿದೆಲ್ಲದರೂ ನಡೀತಾ ಇದೆ. ಆಶ್ರಯ ಮನೆದಕ್ಕೋಸ್ಕರ ನಮಗಿನ್ನೂ ದುಡ್ಡು ಸಾಕಾಗ್ತಿಲ್ಲ. ಕಾಂಟ್ರಾಕ್ಟ್ರ್ ದುಡ್ಡು ಕೊಡೋಕ್ಕೆ ರಾಜ್ಯ ಸರ್ಕಾರದ ದುಡ್ಡು ಬರಲಿಲ್ಲ ಅಂದರೆ ಕಾಂಟ್ರಾಕ್ಟ್ರಿಗೆಲ್ಲ ಓಡೋಗ್ಬಿಟ್ಟಿದ್ದಾನೆ, ಅವನಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅವ್ನು ಬರೋಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ನಾನು ಮಧು ಬಂಗಾರಪ್ಪನವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಕಮಿಷನರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ.
ರಾಜ್ಯ ಸರ್ಕಾರದಿಂದ ಆದರೆ ಅವರು ಒಂದು 12 ಕೋಟಿ ರೂಪಾಯಿ ಸದ್ಯಕ್ಕೆ ಬಿಡುಗಡೆ ಮಾಡಿದ್ರೆ ಸುಮಾರು 600 ಮನೆಗಳು ಬೇಕಾದಂಥ ಸಾಮಾನ್ಯ ಸೌಲಭ್ಯಗಳು ಸಿಕ್ಬಿಟ್ರೆ 600 ಮನೆಗಳಿಗೆ ಕೊಡ್ಬೋದು. ನಾನು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ರಾಜ್ಯ ಸರ್ಕಾರದಿಂದ ದುಡ್ಡು ಬರುತ್ತೋ ಇಲ್ಲೋ. ಆದರೆ ನಾನು ಅವ್ರಿಗೆ ಹೇಳಿದ್ದು ರಾಜ್ಯ ಸರ್ಕಾರದ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲಪ್ಪ, ನೀವೇನು ಕಾರ್ಪೊರೇಷನ್ ಏನಂತಾರೆ ಪದ ಅದು ದಿವಾಳಿ ಎದ್ದೋಗಿಲ್ಲ, ಹಾಗಾಗಿ ನೀವಾರ ಒಂದು 12 ಕೋಟಿ ರೂಪಾಯಿ ಹಾಕ್ಕೊಂಡು ಅದನ್ನು ಅಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀನಿ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ 1 ರೂಪಾಯಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ರೆ ಆ ಒಂದು 12 ಕೋಟಿ ಬಿಡುಗಡೆ ಆದರೆ ಸುಮಾರು 600 ಮನೆಗಳಿಗೆ ಅನುಕೂಲ ಆಗುತ್ತೆ. ಆ ದಿಕ್ಕಲ್ಲಿ ಪ್ರಯತ್ನವು ನಡೆಸ್ತೀನಿ. ಇನ್ನು ಆಗಲಿಲ್ಲ ಅಂದರೆ 2 ತಿಂಗಳಾದ ನಂತರ ಮುಂದಿನ ಹೋರಾಟಗಳಿಗೆ ಯಾವುದೇ ಕಾರಣಕ್ಕೂ ಆ ಬಡವರು ಮನೆ ಸಿಗೋ ತನಕನೂ ಕೂಡ ನಾವು ಬಿಡಲ್ಲ. ಯಾಕಂದರೆ 80,000 ರೂಪಾಯಿ ಕ್ರಿಕೆಟ್ ಸ್ಪರ್ಧೆ ಏನು ನಿನ್ನೆ ನಡೀತು, ನಿರೀಕ್ಷೆ ಮೀರಿ ನಿನ್ನೆ ಭಾರತವನ್ನು ದಿಗ್ವಿಜಯ ಮಾಡೋ ದಿಕ್ಕಿನಲ್ಲಿ ಮತ್ತು ಪ್ರಪಂಚದಲ್ಲಿ ಭಾರತದ ಗೌರವವನ್ನು ಜಾಸ್ತಿ ಮಾಡೋ ದಿಕ್ಕಿನಲ್ಲಿ ಕ್ರೀಡಾಪಟುಗಳು ಯಶಸ್ವಿಯಾಗಿದ್ದಾರೆ. ಆ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಭಾರತದ ಗೌರವವನ್ನು ಜಾಸ್ತಿ ಮಾಡೋದಕ್ಕೆ ಬರುವಂಥ ದಿನಗಳು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಈ ಸತತವಾಗಿ, ಯಾಕೆಂದರೆ 2 ಬಾರಿ ಈ ರೀತಿ ಕ್ರಿಕೆಟನ್ನು ಕಂಟಿನ್ಯೂಸ್ ಆಗಿ ವರ್ಲ್ಡ್ ಕ್ರಿಕೆಟ್ನಲ್ಲಿ ಗೆದ್ದಿರೋದು ಮೊದಲನೇ ಬಾರಿ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಅಂತೇಳಿ ಅವ್ರಿಗೆ ಶುಭವನ್ನು ಹಾರೈಸ್ತೇನೆ. ತಂದಿದ್ದೀವಿ ನಾವು, ಆ ದುಡ್ಡು ತಂದು ಕಟ್ಟಿದ್ದೀವಿ. SC ST 50,000 ರೂಪಾಯಿ, ಜನರಲ್ಲ 80,000 ರೂಪಾಯಿ. ನಾವು ಏನು ಮಾಡಬೇಕು ಗೊತ್ತಿಲ್ಲ, ಒಂದು ಬಡವ್ರಿಗೆ ಒಂದು ಸೂರು ಸಿಗುತ್ತೆ ಅಂತ ಅಂದ್ಕೊಂಡು ಲೆಕ್ಕದಲ್ಲಿದ್ದೀವಿ ಅಂತ ಇದ್ದಾರೆ. ಇನ್ನು ಅನೇಕರು ಇನ್ನೂ ಆ ಮನೆಗಳು ಸ್ಯಾಂಕ್ಷನ್ನೇ ಆಗಿಲ್ಲ. ಸ್ಯಾಂಕ್ಷನ್ ಆಗಿರೋರ ಕತೆ ಇದು ಗೋಪಿ ಶೆಟ್ಟಿ ಕೊಪ್ಪದ್ದು. ಇನ್ನು ಗೋವಿಂದಾಪುರದ್ದು ಇನ್ನೊಂದ್ರದ್ದು ಅದು ಟೆಂಡರೆಲ್ಲ ಆಗೋಗಿದೆ. ಅವ್ನು ಬಂದು ಪ್ರಾರಂಭ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಗುದ್ಲಿ ಪೂಜೆನೂ ಆಯಿತು. ಅದಾದ ನಂತರ ದುಡ್ಡು ಬಿಡುಗಡೆ ಆಗಲಿಲ್ಲ, ಅವನು ಓಡೋದ. ಗೋವಿಂದಾಪುರ, ಗೋಪಿ ಶೆಟ್ಟಿ ಕೊಪ್ಪ ಎರಡರದ್ದು ಒಂದೇ ಪರಿಸ್ಥಿತಿ ಇವತ್ತಿದೆ. ರಾಜ್ಯ ಸರ್ಕಾರ ಹೆಂಗೆ ದಿವಾಳಿ ಆಗಿದೆಯೋ, ಆಶ್ರಯ ಮನೆಗೆ ಹಣ ಇಲ್ಲದೇನೆ ಅವು ಕೂಡ ದಿವಾಳಿ ಆಗೋಂಥ ಪರಿಸ್ಥಿತಿ ಬಂದಿದೆ. ತಂದಿದ್ದೀವಿ ನಾವು, ಆ ದುಡ್ಡು ತಂದು ಕಟ್ಟಿದ್ದೀವಿ. SC ST 50,000 ರೂಪಾಯಿ, ಜನರಲ್ಲ 80,000 ರೂಪಾಯಿ. ನಾವು ಏನು ಮಾಡಬೇಕು ಗೊತ್ತಿಲ್ಲ, ಒಂದು ಬಡವ್ರಿಗೆ ಒಂದು ಸೂರು ಸಿಗುತ್ತೆ ಅಂತ ಅಂದ್ಕೊಂಡು ಲೆಕ್ಕದಲ್ಲಿದ್ದೀವಿ ಅಂತ ಇದ್ದಾರೆ. ಇನ್ನು ಅನೇಕರು ಇನ್ನೂ ಆ ಮನೆಗಳು ಸ್ಯಾಂಕ್ಷನ್ನೇ ಆಗಿಲ್ಲ. ಸ್ಯಾಂಕ್ಷನ್ ಆಗಿರೋರ ಕತೆ ಇದು ಗೋಪಿ ಶೆಟ್ಟಿ ಕೊಪ್ಪದ್ದು. ಇನ್ನು ಗೋವಿಂದಾಪುರದ್ದು ಇನ್ನೊಂದ್ರದ್ದು ಅದು ಟೆಂಡರೆಲ್ಲ ಆಗೋಗಿದೆ. ಅವ್ನು ಬಂದು ಪ್ರಾರಂಭ ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಗುದ್ಲಿ ಪೂಜೆನೂ ಆಯಿತು. ಅದಾದ ನಂತರ ದುಡ್ಡು ಬಿಡುಗಡೆ ಆಗಲಿಲ್ಲ, ಅವನು ಓಡೋದ. ಗೋವಿಂದಾಪುರ, ಗೋಪಿ ಶೆಟ್ಟಿ ಕೊಪ್ಪ ಎರಡರದ್ದು ಒಂದೇ ಪರಿಸ್ಥಿತಿ ಇವತ್ತಿದೆ. ರಾಜ್ಯ ಸರ್ಕಾರ ಹೆಂಗೆ ದಿವಾಳಿ ಆಗಿದೆಯೋ, ಆಶ್ರಯ ಮನೆಗೆ ಹಣ ಇಲ್ಲದೇನೆ ಅವು ಕೂಡ ದಿವಾಳಿ ಆಗೋಂಥ ಪರಿಸ್ಥಿತಿ ಬಂದಿದೆ. ಈ ಬಜೆಟನ್ನು ಗೌರವನ್ನೇ ಕಳೆದುಬಿಟ್ಟಿದೆ. ಬಜೆಟ್ಟು ಅನ್ನೋಂಥ ಪದ್ಧತಿ ಕರ್ನಾಟಕ ರಾಜ್ಯದ ಬಜೆಟ್ಟು. ಈ ಎಲ್ಲ ಕಡೆ ಈ ಚಿಂದಿ ಬಟ್ಟೆಗಳು ಬಿಸಾಕಿರ್ತಾರೆ ನೋಡ್ರಿ, ಆ ಬಿಸಾಕಿರೋಂಥ ಎಲ್ಲ ಬಟ್ಟೆಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕೌದಿ ಅಂತ ಮಾಡ್ತಾರೆ. ಇಲ್ಲಿ ಕೌದಿ ಅಂತ ಕರೀತಾರೋ ಬಿಡ್ತಾರೆ, ಉತ್ತರ ಕರ್ನಾಟಕ ಜಾಸ್ತಿ ಕೌದಿ. ಆ ಕೌದಿ ರೂಪದಲ್ಲಿ ಆಗಿದೆ ಕರ್ನಾಟಕ ರಾಜ್ಯದ ಬಜೆಟ್. ಎಲ್ಲೆಲ್ಲಿಂದ ದುಡ್ಡು, ಅಲ್ಲಿ ದುಡ್ಡು, ಇಲ್ಲಿ ದುಡ್ಡು ಎಲ್ಲ ಜೋಡಿಸಿ ಆ SC ST ಇರ್ಬೋದು, ದೇವಸ್ಥಾನಗಳದ್ದು ಇರ್ಬೋದು, ಎಲ್ಲ ದುಡ್ಡು ಸೋರಿಸಿ ಕೊನೆಗೆ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟೊಂದಿಷ್ಟು ಸಾಲ ಮಾಡಿ ಒಟ್ಟಾರೆ ಕೌದಿಯ ಬಜೆಟ್ ಇದಾಗಿದೆ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಬಜೆಟ್ಟು ಅಂದರೆ ಸ್ವಾಭಾವಿಕವಾಗಿ ಇಡೀ ರಾಜ್ಯದಲ್ಲಿ ಬಜೆಟ್ಟು ಅಂದ ತಕ್ಷಣ ಶ್ರೀಸಾಮಾನ್ಯ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ, ಇದರಿಂದ ನನಗೇನು ಸಿಗುತ್ತೆ, ಖಂಡಿತ ನನಗೆ ಅನುಕೂಲ ಆಗ್ಬೋದು ಅನ್ನೋಂಥ ಇಡೀ ರಾಜ್ಯದಲ್ಲಿ ನಿರೀಕ್ಷೆ ಇರ್ತಿತ್ತು ಯಾವಾಗಲೂ ಕೂಡ ಹಿಂದೆಲ್ಲ. ಈ ಸರ್ಕಾರ ಬಂದ ಮೇಲೆ ಆ ನಿರೀಕ್ಷೆ ಎಲ್ಲ ಸುಳ್ಳಾಗಿದೆ. ಅವ್ರ ಭಯ ಏನು ಅಂತಂದರೆ ಎಷ್ಟು ನನ್ನ ಮೇಲೆ ಟ್ಯಾಕ್ಸ್ ಬೀಳುತ್ತೆ, ಎಷ್ಟು ನನ್ನ ಮೇಲೆ ಸಾಲ ತರ್ತಾರೆ, ಈ ಒಂದು ಭಯದ ಬಜೆಟ್ ಆಗ್ತಾಯಿದೆ. ಇದು ತುಂಬ ನೊಂದು ಹೇಳ್ತಾ ಇರೋಂಥ ಮಾತಿತ್ತು. ನನಗೆ ಒಳ್ಳೆಯದಲ್ಲ ಅಂತ ಹೇಳಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಆದರೆ ಗ್ಯಾರೇಜ್ ಬಟ್ಟೆ ಬಿದ್ದಿರುತ್ತೆ ನೋಡ್ರಿ, ಕಾರು ಅದೆಲ್ಲ ಸ್ಕೂಟ್ರೆಲ್ಲ ವರ್ಷ ಬಿಸಾಕಿರ್ತಾರಲ್ಲ, ಆ ಬಟ್ಟೆ ಸೇರಿಸಿ ಮಾಡಿರೋದು ಕೌದಿ. ಇದು ಹೊಸ ಬಟ್ಟೆದಲ್ಲ. ಆರೋಗ್ಯ ಕೆಟ್ಟೋಗುತ್ತೆ ಅಲ್ವಾ ವೆಂಕಟೇಶ್? ಈಗ ಹಳೆ ಬಟ್ಟೆಗೆ 100 ರೂಪಾಯಿ kg ಅಂತ ಸರ್.